ಈ ಪುಸ್ತಕ ನಮ್ಮ ವಿನಯ್ ಸಿದ್ಧಿ ಅವರು ಬರೆದಿದ್ದಾರೆ. ಅವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಅವರ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ಅವ್ರ ಬ್ಯಾಕ್ ಪೇನ್ ಬಂದು ಅವರು ಬ್ಯಾಕ್ ಪೇನ್ಗೆ ಚಿಕಿತ್ಸೆ ಹೇಗೆ ಮಾಡ್ಕೋಬೇಕು ಅಂತ ಅವರೇ ಕಂಡುಕೊಂಡು ಅದ್ರ ಮೇಲೆ ಸಂಶೋಧನೆ ಮಾಡಿ ಕೋರ್ಸ್ ಮಾಡಿ ಕಡೆಗೆ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಆ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟು ಕಡೆಗೆ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಆ ಪುಸ್ತಕ ಒಂದು ಯೋಗಿಕ್ ಪರ್ಸ್ಪೆಕ್ಟಿವ್, ಅವರ ಒಂದು ಪರ್ಸ್ಪೆಕ್ಟಿವ್ ಇಂದ ಬೆನ್ನು ಮತ್ತು ಕುತ್ತಿಗೆ ನೋವು ಅದ್ರ ಬಗ್ಗೆ ಹೇಗೆ ನಾವು ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಆಮೇಲೆ ಹೇಗೆ ಅದರಿಂದ ನಾವು ಮಾಡಿಸ್ಕೋಬೇಕು ಅಂತ ಹೇಳಿ ತುಂಬಾ ವಿಸ್ತಾರವಾಗಿ ಬರೆದಿದ್ದಾರೆ. ದಯವಿಟ್ಟು ಆ ಪುಸ್ತಕವನ್ನು ಎಲ್ಲರೂ ಓದಬೇಕು, ಆಮೇಲೆ ಬೇರೆಯವ್ರಿಗೂ ಅದನ್ನ ಹಂಚಬೇಕು. ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಏನು ನಾಲೆಜು ಮತ್ತೆ ಅವರು ಏನು ಅಡ್ವೈಸ್ ಮಾಡಿದಾರೋ ಅದನ್ನ ಫಾಲೋ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಉತ್ತಮ ಮಾಡ್ಕೋಬೇಕು. ಹಾಗೂ ಒಂದು ಸಮಾಜದಲ್ಲಿ ಒಂದು ಕಳಕಳಿಯಾಗಿ ಜನಗಳಿಗೆ ಮಾಹಿತಿಯನ್ನು ಒದಗಿಸಿ ಅವರಿಗೆ ಈ ಸಾಮಾನ್ಯವಾದ ಪ್ರಾಬ್ಲಮ್ಸ್ ಬ್ಯಾಕ್ ಪೇನ್ ಮತ್ತು ನೆಕ್ ಪೇನ್ ಪ್ರಪಂಚದಲ್ಲಿ ಅತಿ ಸಾಮಾನ್ಯವಾದ ಕಂಪ್ಲೇಂಟ್ ಅದನ್ನ ಹೇಗೆ ನಾವು ಅದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರೂ ತಿಳ್ಕೊಳ್ಬೇಕಾಗಿ ನಾನು ಬರೀ ಓದ್ತಾ ಕೂತ್ಕೊಳ್ಳೋದು, ಬರೀ ಕೆಲಸ ಮಾಡ್ತಾ ಕೂತ್ಕೊಳ್ಳೋದು ಆದ್ರೆ ಸಿಟ್ಟಿಂಗ್ ಡಿಸೀಸ್ ಅಂತೀವಿ, ಕೂತ್ಕೊಳ್ಳುವ ಕಾಯಿಲೆ ಬರುತ್ತೆ. ಆದ್ರಿಂದ ಪಾಸ್ಚರ್ಗಳು ಕರೆಕ್ಟ್ ಆಗಿರ್ಬೇಕು, ನಿಯಮಿತ ವ್ಯಾಯಾಮಗಳು ಮಾಡಬೇಕು, ಬೆಳಿಗ್ಗೆ ಸಾಯಂಕಾಲ ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು. ಆಮೇಲೆ ನಿಯಮಿತ ಆಹಾರ ತಗೊಳ್ಬೇಕು, ಈ ಜಂಕ್ ಫುಡ್ಸ್ಗಳಲ್ಲಿ ಅವಾಯ್ಡ್ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ತರಕಾರಿಗಳು ಹಣ್ಣುಗಳು ತಗೊಳ್ಬೇಕು, ಟೈಮ್ ಊಟ ಮಾಡಬೇಕು, ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ತಗೋಬಾರ್ದು. ಸೊ ಡಯಟ್ ಇಂಪ್ರೂವ್ ಮಾಡಬೇಕು. ಅದೇ ರೀತಿಯಲ್ಲಿ ಮೆಂಟಲ್ ಸ್ಟ್ರೆಸ್ ಇಂದ ಆಚೆ ಬರಬೇಕು, ಮೆಡಿಟೇಷನ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಓವರ್ ಆಲ್ ಲೈಫ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್. ಎರ್ಗಾನಾಮಿಕ್ ಪ್ರಾಕ್ಟೀಸ್ ಅಂತೀವಿ, ಓದ್ಬೇಕಾದ್ರೆ ಕೆಲಸ ಮಾಡಬೇಕಾದ್ರೆ ಅವರು ಸರಿಯಾಗಿ ಕೂತ್ಕೊಳ್ಬೇಕು, ಸರಿಯಾಗಿ ಭಂಗಿಗಳನ್ನು ಅಳವಡಿಸಿಕೊಳ್ಬೇಕು, ಉತ್ತಮವಾದ ಹವ್ಯಾಸಗಳನ್ನು ಬೆಳೆಸ್ಕೋಬೇಕು, ಪುಸ್ತಕಗಳನ್ನು ಓದಬೇಕು. ಬರೀ ನಾವು ಸೋಷಿಯಲ್ ಮೀಡಿಯಾ, ನಾವು ಬರೀ ಇಂಟರ್ನೆಟ್ ಅದ್ರ ಮೇಲೆ ನಾವು ಗಮನ ಹರಿಸಿದರೆ ನಮ್ಮ ಮೆಂಟಲ್ ಸ್ಟೇಟಸ್ ಆಮೇಲೆ ಫಿಸಿಕಲ್ ಸ್ಟೇಟಸ್ ಕೂಡ ಹಾಳಾಗುತ್ತೆ. ಆದ್ದರಿಂದ ಓವರ್ ಆಲ್ ನಮ್ಮ ಜೀವನ ಶೈಲಿಯನ್ನು ನಾವು ಸರಿ ಮಾಡ್ಕೋಬೇಕು. ಆವಾಗಲೇ ನಮಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ, ಬಂದರೂ ಕೂಡ ಬೇಗ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ. ಆದ್ದರಿಂದ ಯಂಗ್ಸ್ಟರ್ಸ್ಗಳು ಒಳ್ಳೆ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕಂತೇಳಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು. ದೇವರು ಅವರಿಗೆ ಇನ್ನೂ ಒಳ್ಳೆ ಜ್ಞಾನವನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚಾಗಿ ಪುಸ್ತಕಗಳನ್ನು ಬರೀಲಿ. ಈ ಪುಸ್ತಕ ಸಕ್ಸಸ್ ಆಗಲಿ, ಎಲ್ಲ ಕಡೆ ಬಿಡುಗಡೆ ಆಗಲಿ, ಎಲ್ಲರೂ ಓದಿ ಇದರದ ಒಂದು ಕನ್ನಡ ಒಂದು ಅವತರಣಿಕೆನೂ ಬರಬೇಕು. ಕನ್ನಡದಲ್ಲಿ ಕೂಡ ಬಂದ್ರೆ ಅವಾಗ ಏನಾಗುತ್ತೆ, ನಾವು ಜಾಸ್ತಿ ನಮ್ಮ ಕರ್ನಾಟಕದವರಿಗೆ ಅದು ಉಪಯೋಗ ಆಗುತ್ತೆ ಅಂತೇಳಿ ಹಾರೈಸ್ತಾ ಅವರಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ ಜಾನ್ ಎಬಿನೇಜರ್, ಆರ್ಥೋಪೆಡಿಕ್ ಸರ್ಜನ್, ಒಬ್ಬ ಪದ್ಮಶ್ರೀ ಅವಾರ್ಡಿ ಮತ್ತು ಡಾಕ್ಟರ್ BC ರಾಯ್ ನ್ಯಾಷನಲ್ ಅವಾರ್ಡಿ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಯೋಗದಲ್ಲಿ PhD ಮಾಡಿದ್ದೇನೆ. ಥ್ಯಾಂಕ್ ಯು. ಸೊ ನಮಸ್ತೆ, ನನ್ನ ಹೆಸರು ವಿನಯ್ ಸಿದ್ದಯ್ಯ ಅಂತ. ಸೊ ಮೊದಲನೇದಾಗಿ ಬಂದಂಥ ಗಣ್ಯರಿಗಾದರೆ ನಮ್ಮ ಡಾಕ್ಟರ್ ಜಾನ್ ಎಬಿನೇಜರ್ ಬಂದಿದ್ರು, ಪದ್ಮಶ್ರೀ ಅವಾರ್ಡ್ ಆರ್ಥೋಪೆಡಿಕ್ ಡಾಕ್ಟರು. ಸೊ ಅವ್ರು ಬಂದು ಈ ಒಂದು ಬುಕ್ಕಿನ ಬಗ್ಗೆ ತುಂಬ ಪ್ರಶಂಸೆ ಮೆಚ್ಚಿ ಹೇಳಿ ಇದ್ರ ಬಗ್ಗೆ ತುಂಬ ಒಂದು ಸಹಕಾರ ಕೊಟ್ಟಿದ್ದಾರೆ. ಪ್ಲಸ್ ಡಾಕ್ಟರ್ ಲತಾ ಸತೀಶ್ ಅಂತ ಅವರು ರಿಸರ್ಚ್ ಹೆಡ್ ಕಿಚ್ಚಮಚ್ಚ ಯೋಗ ಮಂದಿರದಿಂದ ಬಂದಿದ್ದಾರೆ. ಸೊ ಅವರು ತುಂಬಾ ಒಂದು ಬೆಂಬಲ ಕೊಟ್ಟಿದ್ದಾರೆ ಈ ಬುಕ್ಕಿಗೆ. ಸೊ ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಬರೀ ಸೊಂಟ ನೋವು ಬೆನ್ನೋವು ಇದೆ ಅಂದ ತಕ್ಷಣ ಏನು ಮಾಡ್ತೀವಿ ನಾವು ಅಂದರೆ, ನಾವು ಏನೂ ಮಾಡೋಕ್ಕೆ ಆಗಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಸೊ ಸುಮ್ಮನೆ ಮಲ್ಕೊಂಡ್ಬಿಡೋದು, ಅದು ಬೆಡ್ ರೆಸ್ಟ್ ತೊಗೊಳ್ಳೋದು. ಸೊ ಆ ಒಂದು ಸೊಂಟ ನೋವು ಬೆನ್ನೋವು ಇದ್ರೂ ಸಾಕಷ್ಟು ಮಾಡ್ಬೋದು. ನೀವು ಏನು ಮಾಡಬೇಕು ಅನ್ನೋ ಚೇಂಜ್ ಮಾಡ್ಬೇಕಷ್ಟೇ. ನೀವು ಮುಂಚೆ ಥರ ಮಾಡೋಕ್ಕಾಗದೇ ಇರ್ಬೋದು, ಬಟ್ ನೀವೇನಾದರೂ ಮಾಡಿದ್ರೇ ಸರಿ ಹೋಗೋದಿಲ್ಲ, ನೀವು ಏನೂ ಮಾಡದೇ ಸರಿ ಹೋಗೋದಿಲ್ಲ. ಸೊ ಹಂಗಾಗಿ ಈ ಒಂದು ಬುಕ್ಕಲ್ಲಿ ನಿಮಗೆ ಒಂದು ಭರವಸೆ ಕೊಡೋಕ್ಕೆ ಅಂತ ಬರ್ತಾ ಬುಕ್ ಇದೆ ಆ್ಯಕ್ಚುಲಿ ಇದು. ಸೊ ಯಾರ್ಯಾರಿಗೆ ಒಂದು ಡೌಟ್ ಇರುತ್ತೆ ಮೈಂಡಲ್ಲಿ, ನಾವು ಏನೇನೋ ಆಗೋಗ್ಬಿಡುತ್ತೆ, ಏನು ಎಕ್ಸಸೈಸ್ ಮಾಡೋಕ್ಕೆ ಹೋದ್ರೆ, ಯೋಗ ಮಾಡೋಕ್ಕೆ ಹೋದ್ರೆ, ಅಥವಾ ಏನೇನು ಆಗ್ಬೋದು ಅಂತೆಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ. ಆ ಒಂದು ಮೈಂಡ್ ಸೆಟ್ನ ಬದಲಾಯಿಸಕ್ಕೆ ಅಂತ ಮಾಡೋ ಒಂದು ಬುಕ್ ಇದು. ಸೊ ಈ ಬುಕ್ ಓದಿದ್ಮೇಲೆ ನಿಮಗೆ ಅನ್ಸುತ್ತೆ, ಓಕೆ ನಾನು ಒಂದು ಟ್ರೈ ಮಾಡಬೇಕು, ಯೋಗ ಅಥವಾ ಯಾವುದೋ ಒಂದು ಎಕ್ಸಸೈಸ್ ಮಾಡಬೇಕು, ಸೊ ನಾನು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಆ ಥರ ಅನಿಸ್ಲಿ ಅಂತ ಬರೆದ ಬುಕ್ ಇದು. ಸೊ ದಯವಿಟ್ಟು ಓದಿ. ಸೊ ಓದಿ ಬೇರೆಯವ್ರಿಗೂ ಶೇರ್ ಮಾಡಿ ಅದ್ರ ಬಗ್ಗೆ ಬುಕ್ನ. ಸೊ ಒಂದು ಸಮಾಜದಲ್ಲಿ ಎಷ್ಟೋ ಜನಕ್ಕೆ ಬ್ಯಾಕ್ ಪೇನು, ನೆಕ್ ಪೇನ್ ಇದೆ ಇವಾಗ. ಸೊಂಟ ನೋವು ಮತ್ತು ಕುತ್ತಿಗೆ ನೋವು ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ. ಸೊ ಅವ್ರಿಗೆಲ್ಲರಿಗೂ ಒಂದು ಬುಕ್ ತಲುಪಿಸಿದ್ರೆ ನಾವು, ಸೊ ಅವ್ರಿಗೆ ಒಂದು ಭರವಸೆ ಬರುತ್ತೆ. ಸೊ ನಾನು ಈ ಒಂದು ಪೇನ್ ಇಂದ ಓಡಾಡ್ಬೋದು, ನಾನು ಹೊರಗೆ ಬರ್ಬೋದು ಅಂತ ಅನ್ಸಕ್ ಶುರುವಾಗುತ್ತೆ. ಸೊ ಅದಕ್ಕೊಂದು ಸಹಾಯ ಕೊಡಿ ದಯವಿಟ್ಟು. ಈ ಒಂದು ಪುಸ್ತಕನ ಆದಷ್ಟು ಜನಕ್ಕೆ ತಲುಪಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಡಿಜಿಟಲ್ ಬುಕ್ ಬರುತ್ತೆ ಇವಾಗ ಸದ್ಯಕ್ಕೆ ಹಾರ್ಡ್ ಕಾಪಿ ಮತ್ತೆ ಪೇಪರ್ ಬ್ಯಾಕ್ ರಿಲೀಸ್ ಆಗಿದೆ ಇವತ್ತು. ಮುಂದೆ ಒಂದು ಕೆಲವೇ ದಿನದಲ್ಲಿ 15 ದಿನದಲ್ಲೇ ಒಂದು ಇ ಬುಕ್ ಫಾರ್ಮೆಟ್ ಅಲ್ಲಿ ಬುಕ್ ರಿಲೀಸ್ ಆಗುತ್ತೆ. ಅಮೆಝಾನು, ಕೋಬೋ ಮತ್ತೆ ಹಲವಾರು ಇ ಬುಕ್ ವರ್ಷನ್ಸ್ ಏನೇನಿದೆ ವೆಬ್ಸೈಟ್ಸ್ ಇದೆ, ಅಲ್ಲೆಲ್ಲ ಇ ಬುಕ್ ಫಾರ್ಮೆಟ್ ಬುಕ್ ಬರುತ್ತೆ. ಸದ್ಯಕ್ಕೀಗ ಇಂಗ್ಲಿಷ್ ಬಂದಿದೆ ಇವಾಗ.
ಕನ್ನಡದಲ್ಲಿ ಮಾಡಬೇಕು ಅಂದ್ರೆ ಸ್ವಲ್ಪ ಅನುವಾದಕರು ಬೇಕು, ಯಾರಾದ್ರೂ ಇದ್ರೆ ಸಹಾಯ ಮಾಡಿದ್ರೆ ಈ ಬುಕ್ ನಾವು ಕನ್ನಡಕ್ಕೂ ಅನುವಾದ ಮಾಡ್ಬೋದು ಮುಂದೆ. ಕಡೆಯದಾಗಿ ಈ ಪುಸ್ತಕ ಬರೀಬೇಕು ಅಂತ ಯಾಕೆ ಮನಸ್ಸಿಗೆ ಬಂತ ಸರ್? ಸೊ ನನಗೆ ಒಂದು ಸ್ವಂತ ಅನುಭವ ಇದು. ನಾನೇ ಒಂದು ಸೊಂಟ ನೋವಿಂದ ಯೋಗಾಗೆ ಅಂತ ಬಂದಿದ್ದು. ಅದು ಬಂದು ಯೋಗ ಮಾಡ್ತಾ ಮಾಡ್ತಾ ತುಂಬಾನೇ ಸಹಾಯ ಆಯ್ತು ಯೋಗದಿಂದ. ಅದಾದ್ಮೇಲೆ ನಾನು ಯೋಗ ಥೆರಪಿ ಮಾಡಕ್ ಶುರು ಮಾಡಿದೆ. ತುಂಬಾ ಜನಕ್ಕೆ ಬ್ಯಾಕ್ ಪೇನು, ನೆಕ್ ಪೇನ್ ಇರೋರಿಗೆಲ್ಲರಿಗೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಶುರು ಮಾಡಿದೆ, ಯೋಗದಿಂದ ಹೆಂಗ್ ಸರಿ ಮಾಡ್ಬೋದು ಅಂದ್ಬಿಟ್ಟು. ಬಟ್ ಒಂದೇನು ಗಮನಿಸ್ದಿಂದ ಯಾರು ಬರ್ತಿದ್ರು ನನ್ನ ಹತ್ರ ಈ ಸೊಂಟ ನೋವು ಇಟ್ಕೊಂಡು, ಅವ್ರೆಲ್ಲರೂ ಕೇಳ್ತಿದ್ದು ಪ್ರಶ್ನೆ ಏನು ಅಂದ್ರೆ, ಯಾಕೆ ಬಂತು ಪೇನ್ ನನಗೆಲ್ಲ ಸರಿಗೆ ಇದ್ದೀನಿ, ಏನೂ ಆಗಲಿಲ್ಲ, ಪ್ರಾಬ್ಲಮೇ ಇಲ್ಲ, ಆದ್ರೂ ಸೊಂಟ ನೋವು ಯಾಕೆ ಬಂತು ನನಗೆ. ಸೊ ಆ ಒಂದು ಜ್ಞಾನ ಕೊಡೋಕೆ ಶುರು ಮಾಡಿದೆ. ಆಮೇಲೆ ನಾನು ಫಸ್ಟ್ ಅದನ್ನ ಅವ್ರಿಗೆ ಅರ್ಥ ಮಾಡ್ಸೋಕೆ ಶುರು ಮಾಡಿದೆ. ಆ ಅರ್ಥ ಮಾಡ್ಸೋದೇ 1 ಗಂಟೆ ಆಗೋಗ್ತಿತ್ತು ಕೆಲವು ಸಲ ಅವ್ರಿಗೆ. ಅದಕ್ಕೆ ಅಂತ ಒಂದು ಆನ್ಲೈನ್ ಕೋರ್ಸ್ ಶುರು ಮಾಡಿದೆ. ಫಸ್ಟ್ ಒಂದು ಲರ್ನಿಂಗ್ ಕೋರ್ಸ್ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಬನ್ನಿ ನನಗೆ, ಸೊ ದಟ್ ನಿಮ್ಗೆಲ್ಲ ಅರ್ಥ ಆಗೋಗ್ಬಿಡುತ್ತೆ, ಈಗ ಬಂತು ಅಂದ್ಬಿಟ್ಟು ದೆನ್ ನಾನು ಟ್ರೀಟ್ಮೆಂಟ್ ಮಾಡ್ಬೋದು ಈಸಿಯಾಗಿ ಅಂದ್ಬಿಟ್ಟು. ಈಗ ಜನಕ್ಕೆ ಅರ್ಥ ಆಗೋ ತನಕ ಭಯ ಹೋಗಲ್ಲ. ಸೊ ಭಯ ಹೋಗದಿದ್ರೆ ಅವ್ರು ಏನು ಮಾಡಲ್ಲ, ನಾವು ಎಷ್ಟೇ ಹೇಳ್ಕೊಟ್ಟು ಅದರಿಂದ ಏನು ಮಾಡಲ್ಲ ಅವರು. ಸೊ ಹಂಗಾಗಿ ಫಸ್ಟ್ ಅರ್ಥ ಮಾಡ್ಸಿಕ್ ಶುರು ಮಾಡಿದೆ. ಅದಾದ್ಮೇಲೆ ಸಾಕಾಗಿಲ್ಲ ಅನಿಸ್ತು ನನಗೆ, ಯಾಕೆಂದ್ರೆ ಅದು ಅರ್ಥ ಮಾಡ್ಸಕ್ ಶುರು ಮಾಡಿ 1 ಅವರ್ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡಿಸ್ಬೋದಿತ್ತು. ಅದಾದ್ಮೇಲೆ ಈವ್ನಿಂಗ್ ಕೋರ್ಸು ಅಷ್ಟೇ 1.5 ಗಂಟೆ ಇತ್ತು. ಅದಾದ್ಮೇಲೆ ಎಲಾಬ್ರೇಟ್ ಮಾಡಿ ಒಂದು ಪುಸ್ತಕ ರೂಪದಲ್ಲಿ ತಂದ್ರೆ ಅದನ್ನ ವಿತ್ ರಿಸರ್ಚ್ ರೆಫರೆನ್ಸಸ್ ಎಲ್ಲ ಕೊಟ್ಟು, ಬರೀ ಒಂದು ನಾನೇನು ಕಾನ್ಸೆಪ್ಟ್ ನಾನು ಹೇಳೋದಲ್ದೇನೆ ಎಷ್ಟು ಸಂಶೋಧನೆ ಆಗಿದೆ ಅದ್ರ ಬಗ್ಗೆ, ಆ ಸಂಶೋಧನೆ ಎಲ್ಲಾನು ಇದರಲ್ಲಿ ಒಂದು ಇನ್ಕ್ಲೂಡ್ ಮಾಡಿ ಒಂದು ಪುಸ್ತಕ ರೂಪ ತಂದ್ರೆ ಅದಕ್ಕೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು ನನಗೆ. ಸೊ ಜನನು ಅದನ್ನ ನೋಡ್ಕೊಂಡು ಅದನ್ನ ನಂಬಿಕೆ ಬರುತ್ತೆ ಒಂದು ಜಾಸ್ತಿ ಅಂತ. ಸೊ ಹಾಗಾಗಿ ಒಂದು ಈ ಪುಸ್ತಕ ಬರಕ್ ಆಯ್ತಿದ್ರ. ಪ್ರೇಕ್ಷಕರು, ಗ್ರಾಹಕರು ಏನಾದ್ರೂ ನಿಮ್ಮನ್ನು ಭೇಟಿ ಆಗ್ಬೇಕಾದ್ರೆ ವೆಬ್ಸೈಟ್ ಏನಾರ ಇದ್ರೆ ಪರಿಚಯ ಮಾಡ್ಕೊಳ್ಳಿ. ನನ್ನ ವೆಬ್ಸೈಟ್ ಬಂದು ಯೋಗ ಸೆಂಟರ್ ಹೆಸರು ಯೋಗ ವಿಜ್ಞಾನ ಅಂತ. ಇದು ಬೆಂಗಳೂರು ಚಂದ್ರ ಲೇಔಟ್ ಅಲ್ಲಿ ಇದೆ, ವೆಸ್ಟ್ ಬ್ಯಾಂಗ್ಳೂರಲ್ಲಿ. ಸೊ ವೆಬ್ಸೈಟ್ yogavignana.in ಅಂತಾನೆ. ಸೊ ಅಲ್ಲೇ ಹೋದ್ರೆ ನಿಮ್ಗೆ ದೂರವಾಣಿ ಸಂಖ್ಯೆ ಸಿಗುತ್ತೆ, ಇಮೇಲ್ ಐಡಿನೂ ಇದೆ, ಅದರಿಂದ ಕಾಂಟ್ಯಾಕ್ಟ್ ಮಾಡ್ಬೋದು.